ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ದಿನ ಬಂದು ನಾರ್ಮಲ್ ಡೇಸೇನೆ. ಇವತ್ತೇನು ಸ್ಪೆಷಲ್ ಡೇ ಇಲ್ಲ. ಬೆಳಗ್ಗೆಯಿಂದನೂ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇನ್ನು ಮನೆ ಕೆಲಸ ಅಂತೂ ಬೇಜಾನಿದೆ, ತುಂಬಾ ಇದೆ. ಯಾಕಂದರೆ ಇವತ್ತು ಪೂಜೆ ಮಾಡಬೇಕು. ಅದರಲ್ಲೂ ಒಂದೇ ಸಮ ಕೆಲಸ ಇರೋದ್ರಿಂದ ಬೇಗನೆ ಎದ್ದು ಎಲ್ಲ ಮುಗಿಸ್ಕೊಂಡಿದ್ದೀನಿ. ಹಾಗೆಯೇ ಬೆಳಗ್ಗೆನೇ ಅಂದರೆ ಈ ರೋಡ್ ಸೈಡ್ ನೋಡೋದೇ ಒಂಥರ ಚೆಂದ. ಯಾಕೆ ಗೊತ್ತಾ, ನಮ್ಮ ಮನೆ ರೋಡಂತೂ ಸಿಕ್ಕಾಪಟ್ಟೆ ರಶ್ಶು. ಸಂಜೆ ಮೇಲಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಅದರಲ್ಲೂ ಬೆಳಗಿನ ಜಾವ ನೋಡಿದ್ರೆ ಅಂತೂ ಖುಷಿಯಾಗುತ್ತೆ. ಅಷ್ಟು ಜನದ ಮಧ್ಯೆ ಖಾಲಿ ರೋಡಾಗೋಗ್ಬಿಟ್ಟಿರುತ್ತಲ್ಲ ಬೆಳಗ್ಗೆ ಹೊತ್ತು ಅಂದ್ಬಿಟ್ಟು. ಇನ್ನು ನೈಟ್ ಹೊತ್ತು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು 11 ಗಂಟೆ 12 ಗಂಟೆ ಹಂಗೆ ಜನನೇ ಇರಲ್ಲ, ಕಮ್ಮಿ ಆಗೋಗ್ಬಿಟ್ಟಿರ್ತಾರೆ. ಇಲ್ಲ ಅಂದರೆ ಚಿಕ್ಕಪೇಟೆ ಥರ ಜನ ಇರ್ತಾರಲ್ಲ, ಚಿಕ್ಕಪೇಟೆಯಲ್ಲಿ ಜನ ಇರ್ತಾರಲ್ಲ, ಹಾಗೇನೆ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇರ್ತಾರೆ. ತೋರಿಸ್ತೀನಿ ಜನ ಇರಬೇಕಾದ್ರೆ ಯಾವ ಥರ ಇರುತ್ತೆ ಈ ರೋಡು ಅಂದ್ಬಿಟ್ಟು. ಓಕೆ, ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ತಿಂಡಿಗೆ ಅಂದ್ಬಿಟ್ಟು ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಪಲಾವ್ಗೆ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ಸೋಯಾಬೀನ್ ಇತ್ತು, ಅದನ್ನು ಹಾಕೋಣ ಅಂತ. ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಸೋಯಾಬೀನ್ ಅಂದರೆ. ಅದೇನೋ ಗೊತ್ತಿಲ್ಲ, ನನಗೆ ಸಿಗಲ್ಲ. ಟಿಫನ್ ಯಾವಾಗನ ಮಾಡಬೇಕಾದ್ರೆ ಆ ಸೋಯಾಬೀನ್ ಹಾಕಿರ್ತೀನ, ಎಲ್ಲರಿಗೂ ತಿಂಡಿ ಕೊಟ್ಬಿಟ್ಟಿರ್ತೀನಿ. ಲಾಸ್ಟಿಗೆ ತಿಂಡಿ ಹಾಕ್ಕೊಳಕ್ಕೋರೆ ಆ ಸೋಯಾಬೀನ್ ನನಗೆ ಬಿದ್ದಿರಲ್ಲ, ಇನ್ನೆಲ್ಲರಿಗೂ ಬಿದ್ದಿರುತ್ತೆ. ತಿಂದೇ ಇರೋರಿಗೇ ಅದು ಬೀಳೋದು, ಆ ಥರ ಆಗುತ್ತೆ. ಸರಿ ಅಂದ್ಬಿಟ್ಟು ಇವಾಗ ಹಾಗೆಯೇ ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೇಗನೆ ಅಂಗಡಿಗೆ ಬೇರೆ ಹೋಗಬೇಕು. ಒಂದೇ ಸಮ ಅಡುಗೆ ನಾಷ್ಟ ಎಲ್ಲ ಮುಗಿಸ್ಕೊಂಬಿಟ್ರೆ ಈಸಿ. ಸಂಜೆ ಮೇಲೆ ಅಥವಾ ಮಧ್ಯಾಹ್ನ ಊಟ ತಿನ್ನಬೇಕು ಅಂತ ಸಡನ್ನಾಗಿ ಬಂದರೆ ಈಸಿ ಆಗುತ್ತೆ ಅನ್ನೋದಕ್ಕೆ. ಆಮೇಲೆ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಬಿಟ್ರೆ ಯಾವುದೇ ಥರ ರಿಸ್ಕ್ ಇರಲ್ಲ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆನೇ ಸಾಂಬಾರಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಆಗ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ತುಂಬ ಜನ ಹೇಳ್ತಾ ಇದ್ದೀರಾ ನಿಮ್ಮ ವಿಡಿಯೋಸ್ನ ಮಿಸ್ ಮಾಡಿಕೊಂಡೆ, ಮತ್ತು ಯಾಕೆ ವಿಡಿಯೋಸೇ ಆಗ್ತಾಯಿಲ್ಲ ಅಂತೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದೆ. ಹಾಗೆಯೇ ಇನ್ನು ಕೆಲವ್ರು ಮೆಸೇಜ್ ಹಾಕಿದ್ದೀರಾ, ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾವ ಥರ ಆದರೂ ಪರವಾಗಿಲ್ಲ ಡೈಲಿ ವ್ಲಾಗ್ ಹಾಕಿ, ಸಿಂಪಲ್ಲಾಗೇ ಇದ್ದರೂ ಪರವಾಗಿಲ್ಲ ಡೈಲಿ ವ್ಲಾಗ್ ಹಾಕಿ, ಇದೇ ಥರ ವಿಡಿಯೋಸೇ ಮಾಡಿ, ಎಕ್ಸ್ಟ್ರಾಸ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ. ಹಾಗೆಯೇ ಅದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗೋಗುತ್ತೆ. ಇಷ್ಟೊಂದು ಜನ ನನ್ನ ಈ ಚಿಕ್ಕ ಪುಟ್ಟ ವಿಡಿಯೋ ನೋಡೋದಕ್ಕೆ ಇಷ್ಟಪಡ್ತೀರಲ್ಲ ಅಂತ ತುಂಬ ಖುಷಿಯಾಗುತ್ತೆ. ಓಕೆ, ಇವಾಗ ಬೇಳೆ ಬೇಯಕ್ಕಿಟ್ಟಿದ್ದೀನಿ, ಬೇಳೆ ಟೊಮೊಟೊ ಬೇಯಕ್ಕಿಟ್ಟಿದ್ದೀನಿ. ಇನ್ನು ತರಕಾರಿ ಸಾಂಬಾರಲ್ವ, ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಮಾಡೋಣ ಅಂತ. ಇನ್ನು ಪಲಾವ್ಗೆ ಮಾಮೂಲಿಯಾಗಿ ರುಬ್ಬೋದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಹೋಲ್ ಗರಂ ಮಸಾಲ ಹಾಕ್ಕೊಂಡು, ಹಾಗೆಯೇ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮೆಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಸೋಯಾಬೀನು ಕೂಡ ಒಂದು ಸ್ವಲ್ಪ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಬಿಸಿನೀರಿಗೆ. ಅದನ್ನು ಒಂದು 5 ನಿಮಿಷ ಹಾಕಿ ಕುದಿಸ್ಕೊಂಡ್ರೆ ಆಯಿತು, ಬೆಂದೋಗುತ್ತೆ. ಈಗ ಈ ಕಡೆ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನು ಈ ಕಡೆ ಮಸಾಲೆ ಕೂಡ ರುಬ್ಕೊಂಡಿದ್ದಾಯಿತು. ಬೇಗನೆ ಮಾಡ್ಕೊಳ್ಬೋದು. ಪಲಾವ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಬಿಸಿಯಾಗಿ ಇದ್ರ ಜೊತೆ ರಾಯ್ತ ಒಂಚೂರು ಇದ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಇನ್ನು ಸೋಯಾಬೀನ್ ಇಷ್ಟಿತ್ತು ಅಷ್ಟೇನ ಹಾಕ್ಬಿಟ್ಟು ಅದನ್ನು ಕೂಡ ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಷ್ಟರಲ್ಲೇ ಈ ಕಡೆ ಬೇಳೆ, ಟೊಮೆಟೊ ಎಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಸಾಂಬಾರನ್ನ ಮಸ್ತ್ಕೊಂಡ್ಬಿಟ್ರೆ, ಇನ್ನು ಈ ಕಡೆ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆ. ಅದಕ್ಕೂ ಕೂಡ ರೈಸ್ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ಈ ಕಡೆ ಸಾಂಬಾರು ಕೂಡ ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ. ಅದು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆದಮೇಲೆ ಒಂದು 5 ನಿಮಿಷ ಸಾಕು. 10 ನಿಮಿಷ ಎಲ್ಲ ಬೇಡ, 5 ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಬೇಳೆ ಎಲ್ಲ ಮಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ರುಚಿ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರಿನದ ನೋಡಿದ್ರೆ ಆಯಿತು. ಪಟ ಪಟ ಅಂತ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡೆ. ಇವಾಗ ಇರೋ ಬರೋ ಪಾತ್ರೆ ಎಲ್ಲ ಇರುತ್ತೆ, ಸ್ವಲ್ಪ ಸ್ವಲ್ಪನೇ, ಅದನ್ನೆಲ್ಲ ತೊಳೆದ್ಬಿಟ್ಟು ಬಾಕ್ಸ್ಗಳೆಲ್ಲ ಪ್ಯಾಕ್ ಮಾಡಬೇಕು. ಇದನ್ನೆಲ್ಲ ಮಾಡಿ ಮುಗಿಸಾದ ನಂತರ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ಮನೆ ಅಂತೂ. ನನ್ನದೇ ದೃಷ್ಟಿಯಾಗುತ್ತೇನೋ ಅನ್ನೋ ಥರ ಇತ್ತು. ಸಿಂಪಲ್ ಪೂಜೆನೇ, ಆದರೆ ಇವತ್ತು ನಾನು ತುಂಬ ದಿನಗಳೇ ಆಗೋಗ್ಬಿಟ್ಟಿದ್ದು ಕಣ್ಗುಳು ಹಾಕ್ಬಿಟ್ಟು. ಅದು ಹಾಕಿದ್ರೆ ಏನೋ ಒಂಥರ ಚೆಂದ, ಆದರೆ ಇನ್ನೊಂದೇನಪ್ಪ ಅಂದರೆ ಬೇಗ ಒಣಗೋಗ್ಬಿಡುತ್ತೆ ಅನ್ನೋದೊಂದೇ ಬೇಜಾರು. ಓಂ ಪುಷ್ಪೇ ನಮಃ, ಓಂ ಶಿವಾಯ ನಮಃ, ಓಂ ಶಿವಕರ್ಯೇ ನಮಃ, ಓಂ ಸತ್ಯೇ ನಮಃ, ಓಂ ವಿಮಲಾಯ ನಮಃ, ಓಂ ವಿಶ್ವಜನಂದೇ ನಮಃ, ಓಂ ಪುಷ್ಪೇ ನಮಃ, ಓಂ ದಾರಿದ್ರ್ಯಧ್ವಂಸಿನ್ಯೇ ನಮಃ, ಓಂ ದೇವಿ ಪುಷ್ಕರಿಣ್ಯೇ ನಮಃ, ಓಂ ಕಾಂತಾಯ ನಮಃ, ಓಂ ದೇವ್ಯೇ ನಮಃ, ಓಂ ವಿಷ್ಣುವರ್ಧನಪರಶಿವಾಯ ನಮಃ, ಓಂ ವಿಷ್ಣುವರ್ಧೇ ನಮಃ, ಓಂ ಪ್ರಸನ್ನಾಯ ನಮಃ, ಓಂ ನಾರಾಯಣ ಸಮಾಸುತ. ಆಮೇಲೆ ಇನ್ನೊಂದು ಏನಪ್ಪ ಆಯಿತು ಅಂದರೆ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಇದ್ದೆ. ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಂದು ಅಲ್ಲೂ ಕಂಟಿನ್ಯೂ ಮಾಡೋಣ ಅಂತ ಇದ್ದೆ. ಬಟ್ ಅವತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ವಿಡಿಯೋ ಮಾಡಿಕೊಂಡೆ. ಅಂದರೆ ಭಾನುವಾರ ಮಗಳನ್ನ ಕರ್ಕೊಂಡು ಇದಕ್ಕೆ ಹೋಗಿದ್ದೆ, ಕಾಲೇಜ್ಗೆ ಹೋಗಿದ್ದೆ. ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ಬರ್ತಾ ಇದೆ, ಯಾಕಂದರೆ ಅರ್ಧಂಬರ್ಧ ವಿಡಿಯೋ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಮತ್ತು ಕಸ್ಟಮರು ಅದು ಅವರು ಇವರು ಬರೋ ಕಾರಣಕ್ಕೆ ನಾನು ಮರೆತೇ ಹೊರಟೋಗ್ಬಿಡ್ತಾ ಇದ್ದೆ. ಇನ್ನು ನಾನು ತಿಂಡಿ ತಿಂದ್ಕೊಂಡು ಹೊರಟಿದ್ದಾಯಿತು. ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಮುಗ್ದಿದೆ. ಇವಾಗ ಅಂಗಡಿಗೆ ಹೊರಡ್ತಾ ಇದ್ದೀನಿ. ಓಕೆ, ಇನ್ಮೇಲಿಂದ ಡೈಲಿ ವ್ಲಾಗ್ ಬರ್ತಾ ಇರುತ್ತೆ. ಆದಷ್ಟು ಸಿಂಪಲ್ಲಾಗಿ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಒಂದು ವೇಳೆ ನನ್ನ ಹತ್ರ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಶಾರ್ಟ್ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಅಂಗಡಿಗೆ ಹೋಗೋದು ಬರೋದು ಇದೆಲ್ಲ ಇದ್ದೇ ಇರುತ್ತೆ. ಇವತ್ತು ತಿಂಡಿ ಕೂಡ ಬೇಗನೆ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ಈ ಥರ ಇರೋದ್ರಿಂದ ತಿಂಡಿನೂ ಬೇಗನೆ ಆಗ್ತಾ ಇರುತ್ತೆ. ಮನೇಲೇ ಕೆಲಸ ಮಾಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ಆಗಿರೋದ್ರಿಂದ ತಿಂಡಿನೇ ಮಾಡೋದು ಲೇಟಾಗಿ ಹೋಗ್ಬಿಡ್ತಾಯಿತ್ತು. ಬನ್ನಿ ಇವಾಗ ಅಂಗಡಿಗೆ ಹೋಗೋಣ. ನಿಮ್ಗೆ ಆಗಲೇ ಹೇಳ್ದಂಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಮರ್ತೇ ಹೊರಟೋಗ್ಬಿಟ್ಟಿದ್ದೀನಿ. ಇನ್ನು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮರ್ತೋಗ್ಬಿಟ್ಟು ಮನೆಗೂ ವಾಪಸ್ ಬಂದುಬಿಟ್ಟು ಬರೋದೇ ನೈಟ್ 10 o'clock ಆಗುತ್ತೆ. ಬಂದು ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಷ್ಟೇ. ಇದು ಬಂದು ನೆಕ್ಸ್ಟ್ ಡೇ ಸಂಡೇ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಭಾನುವಾರ ಆಗಿದೆ. ಇವತ್ತು ನನ್ನ ಮಗಳು ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅಂದರೆ ಅವ್ರದ್ದೇನೋ ಎಕ್ಸಾಮ್ ಬಗ್ಗೆ, ಮತ್ತು ನಾನು ಕಾಲೇಜಿಗೆ ಸೇರಿಸ್ದೋಗಿಂದ ಬಂದಿರಲಿಲ್ಲ, ಅವ್ರ ಅಪ್ಪನೇ ಸೇರಿಸಿದ್ದು. ಇನ್ನು ಅದಕ್ಕೋಸ್ಕರ ಇವತ್ತು ಏನೋ ಒಂದು ಪ್ರೋಗ್ರಾಮ್ ಇತ್ತು, ಮತ್ತು ಅದರದ್ದೇನ ಮುಂದೆ ಯಾವ ಥರ ಇದೆ ಮೀಟಿಂಗ್ ಎಲ್ಲ ಇಟ್ಟಿದ್ರು. ಸರಿ, ಪ್ರೋಗ್ರಾಮ್ಗೂ ಬಂದಂಗೆ ಆಗುತ್ತೆ, ಸುತ್ತಲೂ ಡಿಸ್ಟರ್ಬೆನ್ಸ್ ಇರಬೇಕು, ಪ್ರೋಗ್ರಾಮ್ಗೂ ಬಂದಂಗೆ ಆಗುತ್ತೆ. ಹಾಗೆಯೇ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಇನ್ನೂ 9:45 ಗಂಟೆ ಮೀಟಿಂಗು. ನಾನು 8 ಗಂಟೆಗೆ ಬಂದುಬಿಟ್ಟಿದ್ದೀವಿ. ನಾನು ಮತ್ತು ನನ್ನ ಮಗಳು. ಅವಳು ಮುಂದೆ ಹಿಡ್ಕೊಂಡು ಹೋಟೆಲ್ ಹುಡುಕ್ತಾ ಇದ್ದಾಳೆ. ಪಾಪ ಅವಳಿಗೆ ಹೊಟ್ಟೆ ಹಸ್ದೋಗಿದೆ. ಬೆಳಗ್ಗೆ 8 ಗಂಟೆಗೆಲ್ಲ ಊಟ ಮಾಡ್ತೀವಲ್ಲ, 8 ಗಂಟೆಗೆಲ್ಲ ತಿಂಡಿ ತಿಂತಾರಲ್ಲ ಅವರು, ಅದಕ್ಕೋಸ್ಕರ. ಓಕೆ, ಇವತ್ತಿನ ವ್ಲಾಗ್ ಬಂದು ನೋ ಕುಕ್ಕಿಂಗ್, ಮನೆ ಕ್ಲೀನಿಂಗ್ ಯಾವುದೇ ಏನೂ ಇರಲ್ಲ. ಎಲ್ಲ ಮುಗಿಸ್ಕೊಂಡು ಮೀಟಿಂಗೆಲ್ಲ ಎಷ್ಟೊತ್ತಾಗುತ್ತೋ ನೋಡೋಣ. ಫಸ್ಟ್ ಟೈಮ್ ಬಂದಿರೋದಲ್ವ, ನನಗೂ ಗೊತ್ತಿಲ್ಲ, ಹೊಸ್ತೆ ಮಗಳನ್ನ ಕಾಲೇಜಿಗೆ ಸೇರಿಸಿ ಇರೋದು. ಸರಿ, ಇವತ್ತಿನ ದಿನ ಯಾವ ಥರ ಹೋಗುತ್ತೆ. ಮತ್ತು ಬೆಳಗ್ಗೆಯಿಂದ ಅಂತೂ ಇವತ್ತು ಸಂಡೇ ಬೇಗನೆ ಎದ್ದಿದ್ದೀವಿ. ಅಂದ್ಕೊಂಡಿದ್ದೆ ಬೇಗ ಎದ್ದೊಳೋದು ಬೇಡ, ಲೇಟಾಗಿ ಎದ್ದೋಳೋಣ ಇವತ್ತು ಅಂತ. ಡೈಲಿ ಬೆಳಗ್ಗೆ 4:30, 5 o'clock ಹಂಗೆ ಎದ್ದೊಳೋದೇ ಆಗಿತ್ತು. ಬಟ್ ಇವತ್ತು ಅವಳದು ಕಾಲೇಜ್ ಮೀಟಿಂಗಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಇವತ್ತು. ಓಕೆ, ಇಲ್ಲಿ ಬಂದು ಬಸವನಗುಡಿ ಹತ್ರ ಒಂದು ಮೀಟಿಂಗ್ ಇದ್ದಿದ್ದು ಇವ್ರ ಕಾಲೇಜ್ದು. ಬಟ್ ಇಲ್ಲಿ ಮಳೆ ಬಂದ್ಬಿಟ್ಟು ಎಷ್ಟು ಮರಗಳು ಬಿದ್ದೋಗ್ಬಿಟ್ಟಿದೆ ಅಂದರೆ ಸಿಕ್ಕಾಬಿಟ್ಟೆ ಮರ ಬಿದ್ದೋಗಿದೆ. ಈ ಕಡೆ ಹೋಗೋಕ್ಕೆ ಜಾಗ ಇಲ್ಲ ಅನ್ಸುತ್ತೆ ಡಿಂಪು. ಬನ್ನಿ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ. ಮರ ಫುಲ್ಲು ಬಿದ್ದೋಗಿದೆ. ತುಂಬ ಹಳೆ ಮರಗಳಲ್ವಾ ಇದೆಲ್ಲ, ಸಿಕ್ಕಾಪಟ್ಟೆ ಹಳೆ ಮರಗಳು ಅನಿಸುತ್ತೆ.
ಸುಮ್ಮನೆ ಹೋಗ್ತಾ ಇದೆ. ತಿಂಡಿ ಅಂಗಡಿ ಎಲ್ಲಿದೆ? ಇನ್ನೂ ದೂರ ಇದೆ. ಈ ಕಡೆಯಲ್ಲೂ ತಿಂಡಿ ಅಂಗಡಿ ಹೋಟೆಲ್ ಯಾವುದೂ ಇಲ್ಲ. ವಾಪಸ್ ಹಂಗೆ ಹೋಗೋಣವಾ? ಆ ಕಡೆ ಇರ್ತಾರೆ. ಎಲ್ಲೂ ತಿಂಡಿ ಸಿಕ್ಕಿರಲಿಲ್ಲ. ಹೋಗ್ತಾ ದಾರಿಯಲ್ಲೇ ದೇವಸ್ಥಾನ ಕಾಣಿಸ್ತು. ಸರಿ ದೇವಸ್ಥಾನಕ್ಕನ್ನು ಹೋಗ್ಬಿಟ್ಟು ಬರೋಣ ಬಾ, ಇನ್ನೂ ಟೈಮ್ ಇದೆ 1 hour ಅಂದ್ಬಿಟ್ಟು ಹೋದ್ವಿ. ಇದು ರೇಣುಕ ಎಲ್ಲಮ್ಮ ಇವಾಗಲೇ ನಮ್ಗೆ ನಿಂಬೆ ಒಂದು ಕಡೆ. ಇನ್ನು ಬೆಳಗ್ಗೆ ಬೇಗನೆ ಹೋಗಿರೋದಕ್ಕೆ ಎಲ್ಲ ಅಲಂಕಾರ ನಡೀತಾ ಇತ್ತು. ಸಿಕ್ಕಾಪಟ್ಟೆ ಕ್ಲೀನಾಗಿತ್ತು ದೇವಸ್ಥಾನ ಮಾತ್ರ. ಎಷ್ಟು ದೊಡ್ಡ ದೇವಸ್ಥಾನ ಗೊತ್ತೇ ಆಗಲ್ಲ ಇಲ್ಲಿ ದೇವಸ್ಥಾನ ಇದೆ ಅಂತ. ಸುತ್ತಲೂ ಪಾರ್ಕ್ ಇದೆ, ಪಾರ್ಕ್ ಮಧ್ಯೆ ದೇವಸ್ಥಾನ ಇರೋದಲ್ವ, ತುಂಬ ಚೆನ್ನಾಗಿದೆ. ಮತ್ತು ರೇಣುಕ ಎಲ್ಲಮ್ಮ ದೇವಸ್ಥಾನ ಅಂತೆ. ತುಂಬ ಜನ ಇವತ್ತು ಮಡ್ಲಕ್ಕಿ ಕೂಡ ತೊಗೊಂಡು ಬಂದಿದ್ದರು. ಏನು ಕಾರಣ ಅಂತ ಗೊತ್ತಿಲ್ಲ, ಅವ್ರ ಮನೆ ದೇವರ ಇಲ್ಲ ಏನೋ ಅರಕೆ ಹೊತ್ಕೊಂಡಿದ್ರೆ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಇನ್ನು ಅಲಂಕಾರ ಎಲ್ಲ ನಡೀತಾ ಇರೋ ಕಾರಣಕ್ಕೆ ಜಾಸ್ತಿ ಹೊತ್ತು ಕೂರೋಕ್ಕಾಗಲಿಲ್ಲ. ಒಂದು 10-15 ನಿಮಿಷ ನೋಡಿದ್ವಿ. ಇನ್ನೂ 1/2 hour ಮೇಲಾಗುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಾವು ಹೊರಡೋಣ ಅಂತ ಬಂದ್ವಿ. ಇನ್ನು ಈಚೆ ಬರ್ತಾ ಇದ್ದಂಗೆ ಹುಡುಗ ಎಷ್ಟು ಚೆನ್ನಾಗಿ ಅರಶಿನ ಹಚ್ತಾ ಇದೆ ಅಂದರೆ ಎಲ್ಲ ಕಡೆನೂ ಅಷ್ಟೇ. ಸಿಕ್ಕಾಪಟ್ಟೆ ಹುಳಗಳಿತ್ತು. ಎಷ್ಟು ಹುಳಗಳಿತ್ತು ಇಲ್ಲಿ ಅಂದರೆ ಶಂಕು ಹುಳ, ಇದೇನು ಹುಳ ಅಂತಲೇ ಗೊತ್ತಿಲ್ಲ. ನನ್ನ ಮಗಳು ಜರಿ ಅಂತ ಇದ್ಲು. ಓಕೆ ಫ್ರೆಂಡ್ಸ್, ಮತ್ತು ಇನ್ನೊಂದೇನಪ್ಪ ಅಂದರೆ ಈ ವಿಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರೆ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಎಲ್ಲ ಮುಗಿಯೋಷ್ಟರಲ್ಲಿ 4 o'clock ಮುಗೀತು ಮೀಟಿಂಗು. ಇದನ್ನೆಲ್ಲ ಮುಗಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು ನನಗೆ. ಅದಕ್ಕೋಸ್ಕರ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಒಂಚೂರನ್ನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.